ಈ ಸಲ ಡೆಲ್ಲಿಗೆ ಹೋದಾಗ ನನಗೆ ಕುತುಬ್ ಮಿನಾರ್ ನೋಡುವಂಥ ಒಂದು ಅವಕಾಶ ಸಿಕ್ತು, ಟೈಮು ಇತ್ತು. ಈಗ ಕುತುಬ್ ಮಿನಾರ್ ಹೋಗೋದೇನು ಭಾಳ ತ್ರಾಸಿಲ್ಲ, ಯಾಕಂದ್ರೆ ಅಲ್ಲಿ ಮಟ್ಟ ಮೆಟ್ರೋ ಐತಿ. ಈಗ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಎಂಟ್ರಿ ಫೀ. ಆದರೂ ಒಂದು ದಿವಸ ನೀವು ಭಾಳ ಚಂದ ಕಳಿಬೋದು ಕುತುಬ್ ಮಿನಾರ್ ಒಳಗೆ. ಕುತುಬ್ ಮಿನಾರ್ ಸಂಕೀರ್ಣವು ಭಾರತದ ದೆಹಲಿಯಲ್ಲಿರುವ ಸ್ಮಾರಕ ಮತ್ತು ಕಟ್ಟಡಗಳ ಸಮೂಹವಾಗೈತಿ. ಈ ಸಂಕೀರ್ಣದ ಅತಿ ಪ್ರಸಿದ್ಧವಾದ ಅಂಗವಂದ್ರೆ ಕುತುಬ್ ಮಿನಾರ್ ಗೋಪುರ. ಇದರ ನಿರ್ಮಾಣ ಕಾರ್ಯವನ್ನು ಮೊದಲನ ಸುಲ್ತಾನ್ ಕುತುಬುದ್ದೀನ್ ಐಬಕ್ ಪ್ರಾರಂಭಿಸಿದಂತ. ಅದರ ಗೋಪುರದ ರಚನೆಯನ್ನು ಇಲ್ತಾಮಿ, ಅಲ್ತಮಷ್ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಇತ್ಯಾದಿ ಸುಲ್ತಾನರು ಬೆಳೆಸಿಕೊಂಡು ಹೋದರಂತೆ. ಇದನ್ನು ಈ ಸಂಕೀರ್ಣದ ಇತರ ಮುಖ್ಯ ಸ್ಮಾರಕಗಳಂದ್ರೆ ಕಬ್ಬಿಣದ ಕಂಬ, ಇಸ್ಲಾಂ ಮಸೀದಿ. 1993 ಯುನೆಸ್ಕೋದವರು ಕುತುಬ್ ಮಿನಾರ್ ಕಾಂಪ್ಲೆಕ್ಸ್ಗೆ ವಿಶ್ವ ಪರಂಪರೆಯ ತಾಣ ಅಂತ ಮಾನ್ಯತೆ ನೀಡಿದರು. 13ನೇ ಶತಮಾನದೊಳಗೆ ಆರಂಭವಾದ ಡೆಲ್ಲಿಯಿಂದ ದಕ್ಷಿಣಕ್ಕೆ ಕೆಲವು ಕಿಲೋಮೀಟರ್ ದೂರದಲ್ಲಿ ಈ ಕುತುಬ್ ಮಿನಾರ್ನ ಕೆಂಪು ಮರಳುಗಲ್ಲಿನ ಗೋಪುರವು 72.5 ಮೀಟರ್ ಎತ್ತರ ಐತಿ. ಇದರೊಳಗೆ 2 ಮಸೀದಿಗಳು ಕೂಡ ಅದಾವು. ಪಶ್ಚಿಮ ಏಷ್ಯಾದಲ್ಲಿ ಅಭಿವೃದ್ಧಿ ಹೊಂದಿದ ಇಸ್ಲಾಮಿಕ್ ವಾಸ್ತುಶಿಲ್ಪದ ಶ್ರೇಷ್ಠ ಮಾದರಿಯನ್ನು ಭಾರತಕ್ಕೆ ಪರಿಚಯಿಸಿತು. ಈ ಮಸೀದಿಯು 3 ಬದಿಗಳಲ್ಲಿ ಕೆತ್ತಿದ ಕಂಬಗಳನ್ನು ಹೊಂದಿದ್ದು ಕಮಾನುಗಳು ಮತ್ತು ಪಶ್ಚಿಮವನ್ನು ಗುರುತಿಸುವ 5 ಕಮಾನಿನ ಪರದೆಯಿಂದ ಸುತ್ತುವರೆದಿದೆ. ಹಿಂದೂ ಮತ್ತು ಜೈನ್ ದೇವಾಲಯಗಳ ವಿಶಿಷ್ಟವಾದ ಕೆತ್ತಿದ ಕಂಬಗಳು ಮತ್ತು ಹೊದಿಕೆಯಂತಹ ದೇವಾಲಯದ ಅಂಶಗಳನ್ನು ಒಳಗೊಂಡಂತೆ ಕುತುಬ್ ಮಿನಾರ್ ಭಾರತದಲ್ಲಿ ಅತಿ ಎತ್ತರದ ಕಲ್ಲಿನ ಗೋಪುರವಾಗಿದ್ದು, ಈ ಅಂಗಳದೊಳಗಿರುವಂಥ ಕಬ್ಬಿಣದ ಕಂಬವು ಮಸೀದಿಗೆ ವಿಶಿಷ್ಟವಾದಂಥ ಒಂದು ಸೌಂದರ್ಯವನ್ನು ಕೊಟ್ಟತಿ. ಒಂದು ದಿವಸ ಹೋಗಿ ಬರೋಕೆ ಅಡ್ಡಿ ಇಲ್ಲ, ನೋಡಲಿಕ್ಕೆ ಬಹಳ ಅದ್ಭುತವಾದಂಥ ಸ್ಮಾರಕ ಅದು. ಜೈ ಕರ್ನಾಟಕ, ಜೈ ಕನ್ನಡ.